ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಗೆ ಯಾವುದೇ ಸ್ಪರ್ಧೆ ಇಲ್ಲ. ಎಂದಿನಂತೆ ಮತ್ತೊಮ್ಮೆ ಭಾರತೀಯ ನೌಕಾಪಡೆ ಕಡಲುಗಳ್ಳರ ಕಪಿಮುಷ್ಟಿಯಿಂದ ಇರಾನ್ನ ಹಡಗನ್ನ ರಕ್ಷಿಸಿದೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಾಗಿದೆ ಅಂದ್ರೆ, ನಮ್ಮ ನೌಕಾಪಡೆಯು 23 ಪಾಕಿಸ್ತಾನಿ ಜನರನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಿರುವುದು. 12 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಈ ಕಾರ್ಯಾಚರಣೆಯ ಬಗ್ಗೆ ನೌಕಾಪಡೆಯು ಹೇಳಿಕೆಯನ್ನು ಕೊಟ್ಟಿದೆ. ಅಂದ್ರೆ ನಮ್ಮ ಎಕ್ಸ್ಪರ್ಟ್ ಟೀಮ್ ಆ ಪ್ರದೇಶವನ್ನು ಪರಿಶೀಲಿಸಿದೆ. ಯಾಕಂದ್ರೆ ಇದರಿಂದ ಮತ್ತೆ ಮೀನುಗಾರರು ಸೇರಿದಂತೆ ಇತರೆ ಸಾಮಾನ್ಯ ಚಟುವಟಿಕೆಗಳಿಗೆ ಸುರಕ್ಷಿತವಾಗಿರಲಿ. ಈ ಹಡಗನ್ನ ಮಾರ್ಚ್ 28ರಂದು ಕಡಲುಗಳ್ಳರು ವಶಪಡಿಸಿಕೊಂಡರು. ನಂತರ ಅವರನ್ನು ರಕ್ಷಿಸಲು ನಮ್ಮ ನೌಕಾಪಡೆಯು ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತ್ತು. ಇರಾನ್ ಮೀನುಗಾರಿಕಾ ಹಡಗನ್ನ ಕಡಲುಗಳ್ಳರು ಅಪಹರಿಸಿದ್ದಾರೆ ಅನ್ನೋ ಮಾಹಿತಿ ಮಾರ್ಚ್ 29ರಂದು ಬಹಿರಂಗವಾದ. ಈ ಮಾಹಿತಿಯ ಪ್ರಕಾರ ಭಾರತೀಯ ನೌಕಾಪಡೆಯು ಗಲ್ಫ್ ಆಫ್ ಆಡನ್ ಬಳಿ ಕಡಲುಗಳ್ಳರ ದಾಳಿಗೆ ಪ್ರತ್ಯುತ್ತರ ನೀಡಿದೆ ಮತ್ತು ಬಹಳಷ್ಟು ಗಂಟೆಗಳ ತೀವ್ರ ಕಾರ್ಯಾಚರಣೆಯ ನಂತರ ಅದೇ ಸಮಯದಲ್ಲಿ 23 ಪಾಕಿಸ್ತಾನಿ ಜನರನ್ನು ಭಾರತೀಯ ನೌಕಾಪಡೆಯು ರಕ್ಷಿಸಿದೆ. ಇರಾನ್ನ ಈ ಮೀನುಗಾರಿಕಾ ನೌಕೆ ಅಲ್ ಕಂಬರ್ 786ರಲ್ಲಿರುವ ಎಲ್ಲಾ ಕಡಲುಗಳ್ಳರು ಶರಣಾದರು ಹಾಗೂ ಕಡಲುಗಳ್ಳರು ಇರಾನ್ ಮೀನುಗಾರಿಕಾ ನೌಕೆ ಈ ಅಲ್ ಕನ್ಬರ್ 786ರ ಮೇಲೆ ದಾಳಿ ನಡೆಸಿದ್ದಾರೆ ಅನ್ನೋದರ ಮಾಹಿತಿ ನಮ್ಮ ನೌಕಾಪಡೆಗೆ ಮಾರ್ಚ್ 28ರ ಸಂಜೆಗೆ ಸಿಕ್ಕಿತ್ತು. ಇಂತಹ ಒಂದು ಮಾಹಿತಿ ಬಂದ ತಕ್ಷಣ ನಮ್ಮ ನೌಕಾಪಡೆಯು ಇರಾನ್ನ ಈ ಹಡಗಿಗೆ ಸಹಾಯ ಮಾಡುವುದಕ್ಕಾಗಿ ಸಮುದ್ರದ ಭದ್ರತಾ ಕಾರ್ಯಾಚರಣೆಗಾಗಿ ಅರಬ್ಬಿ ಸಮುದ್ರದಲ್ಲಿ ನಿಯೋಜಿಸಲಾದ 2 ಹಡಗುಗಳನ್ನು ಕಳುಹಿಸಿತು. ಘಟನೆಯ ಸಮಯದಲ್ಲಿ ಈ ಹಡಗು ಸುಕೋಟ್ರಾದಿಂದ ಸುಮಾರು 90 NM ನೈಋತ್ಯದಲ್ಲಿತ್ತು ಹಾಗೂ 9 ಶಸ್ತ್ರಸಜ್ಜಿತ ಕಡಲುಗಳ್ಳರು ಆ ಹಡಗಿನಲ್ಲಿ ಇದ್ದರು ಅನ್ನೋದರ ಬಗ್ಗೆ ನೌಕಾಪಡೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಹಾಗೂ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾ ಅವರು ಮಾರ್ಚ್ 29ರ ಮುಂಜಾನೆ ಅಲ್ ಕಂಬರ್ ಅನ್ನು INS ಸುಮೇಧ ತಡೆದಿತ್ತು ಮತ್ತು ನಂತರ ಅದಕ್ಕೆ ಮಾರ್ಗದರ್ಶಿ ಮಿಸೈಲ್ ಫ್ರೀಗೇಟ್ INS ತ್ರಿಶೂಲ್ ಸೇರಿಕೊಂಡಿದೆ ಅನ್ನೋದರ ಬಗ್ಗೆ ನೌಕಾಪಡೆ ತಿಳಿಸಿದೆ. SOPನ ಪ್ರಕಾರ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಪ್ರಕಾರ 12 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ತೀವ್ರ ಯುದ್ಧ ತಂತ್ರದ ಕಾರ್ಯಾಚರಣೆಯ ನಂತರ ಹೈಜಾಕ್ ಆದ ಬೋಟಲ್ಲಿ ಕಡಲುಗಳ್ಳರಿಗೆ ಶರಣಾಗುವಂತೆ ಒತ್ತಾಯಿಸಲಾಯಿತು ಹಾಗೂ ಇದರಿಂದ 23 ಪಾಕಿಸ್ತಾನಿ ಪ್ರಜೆಗಳು ಸೇರಿದಂತೆ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ, ಈ ಸುಕೋಟ್ರಾ ದ್ವೀಪ ಸಮೂಹವು ಎಡನ್ ಕೊಲ್ಲಿ ಬಳಿಯ ವಾಯುವ್ಯ ಹಿಂದೂ ಮಹಾಸಾಗರದಲ್ಲಿದೆ. ಇತ್ತೀಚಿನ ತಿಂಗಳಲ್ಲಿ ಗಲ್ಫ್ ಆಫ್ ಆಡನ್ ಬಳಿ ವ್ಯಾಪಾರಿ ಹಡಗುಗಳ ಮೇಲೆ ಹೆಚ್ಚುತ್ತಿರುವ ದಾಳಿಯಿಂದಾಗಿ ಭಾರತೀಯ ನೌಕಾಪಡೆಯು ಅಲ್ಲಿ ತನ್ನ ಜಾಗರೂಕತೆಯನ್ನ ಈಗ ಹೆಚ್ಚಿಸಿದೆ. ಇದಕ್ಕಿಂತ ಮುಂಚೆ ಇದೇ ವರ್ಷ ಜನವರಿ 5ರಂದು ಭಾರತೀಯ ನೌಕಾಪಡೆಯು ಸೋಮಾಲಿಯಾದ ಕರಾವಳಿಯಲ್ಲಿ ಕಡಲುಗಳ್ಳರಿಂದ ಅಪಹರಿಸಲ್ಪಟ್ಟ ಲೈಬೇರಿಯನ್ ಧ್ವಜದ ಹಡಗು MV ಲೀಲಾ ನಾರ್ಫೋಕ್ ಅನ್ನ ರಕ್ಷಿಸಿತು. ಮಾರ್ಚ್ 23ರಂದು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ R ಹರಿಕುಮಾರ್ ಅವರು ಹಿಂದೂ ಮಹಾಸಾಗರ ಪ್ರದೇಶವನ್ನ ಹೆಚ್ಚು ಸುರಕ್ಷಿತಗೊಳಿಸಲು ನೌಕಾಪಡೆ ತನ್ನ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಅನ್ನೋದನ್ನ ಹೇಳಿದರು. ಆದರೆ ಇತ್ತೀಚೆಗೆ ಭಾರತೀಯ ನೌಕಾಪಡೆ ಸಮುದ್ರದಲ್ಲಿನ ಕಡಲುಗಳ್ಳರನ್ನ ಸದೆ ಬಡಿದ ರೀತಿ ಜಗತ್ತಿನಾದ್ಯಂತ ಚರ್ಚೆ ಆಗುತ್ತಿದೆ. ಗೆಳೆಯರೇ, ಭಾರತೀಯ ನೌಕಾಪಡೆಯ ಈ ಶೌರ್ಯಕ್ಕೆ ನೀವೇನು ಹೇಳ್ತೀರಿ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.